ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಈಗಾಗಲೇ ಸ್ನೇಹಿತರೆ ನಾನು ನಿಮಗಾಗಿ ಏನು ಮಾಡಿದ್ದೀನಿ ಅಂತಂದರೆ ಫಿಕ್ಸ್ ಕ್ವಶನ್ಸ್ಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಬೋರ್ಡ್ದವರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ಸಹಿತ ಕೊಟ್ಟಿದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಪ್ರತಿ ಪಾಠದಲ್ಲಿ ನಿಮಗೆ ಬರ್ತಕ್ಕಂಥ ಪ್ರಶ್ನೆಗಳು, ಅವುಗಳ ಹುಟ್ಟಿಸ್ತಕ್ಕಂಥ ಉತ್ತರ ಮತ್ತು ಇನ್ನೂ ಯಾವೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಅದೇ ಥರದ ಪ್ರಶ್ನೆಗಳು ಅನ್ನೋದನ್ನು ಕೊಡ್ತೀನಿ. ಚೆನ್ನಾಗಿ ನೋಡ್ಕೊಂಡು ಹೋಗಿ. ವಿಡಿಯೋ ಲೆಂತ್ ಆಗ್ತವೆ, ದೊಡ್ಡ ಆಗ್ತವೆ, ಬಟ್ ಡೋಂಟ್ ವರಿ, ಪ್ರತಿಯೊಂದನ್ನು ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಮ ಪರೀಕ್ಷೆ ಈಸಿ ಆಗ್ತದೆ. ಲೈಕ್, ಶೇರ್ ಮತ್ತು ಫಸ್ಟ್ ಟೈಮ್ ಚಾನಲ್ನಲ್ಲಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ, ಅವುಗಳನ್ನು ನೋಡಿ. ವಾಸ್ತವ ಸಂಖ್ಯೆಗಳಲ್ಲಿ ಒಟ್ಟು 6 ಅಂಕದ ಪ್ರಶ್ನೆಗಳು ಬರ್ತಾವೆ. ಮೊದಲನೇದು, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದು, ಲಸ ಮಸ ಕಂಡುಹಿಡಿಯೋದು 1 ಅಂಕ. ಮುಂದೆ 2 ಸಂಖ್ಯೆಗಳ ಮತ್ತು ಲಸ ಮಸಗಳ ನಡುವಿನ ಸಂಬಂಧವನ್ನು ಹೇಳಲಿಕ್ಕೆ 2 ಅಂಕ. ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ 3 ಅಂಕ. ನೋಡಿ ಪ್ರಶ್ನೆ ಹೇಗೆ ಕೊಡ್ತಾರೆ ಅಂದರೆ, ಒಂದು ಸಂಖ್ಯೆ ಕೊಡ್ತಾರೆ, 156ನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳಾಗಿ ಗುಣಲಬ್ಧವಾಗಿ ಕಂಡುಹಿಡಿಯಿರಿ. ಅಂದರೆ 156ನ ಭಾಗ ಹೋಗ್ತಕ್ಕಂಥ ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಬೇಕು. 78 2 156. ಮತ್ತು 2 ಇಡೋಣ, 78 2 3 6. 1 8 9 19. 3 1 3 9. ಎಷ್ಟು ಬತ್ತು? 2 × 2 × 3 × 13. ಇದೇನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧಗಳನ್ನು ಕಂಡುಹಿಡಿತಕ್ಕಂಥ ಒಂದು ಟ್ರಿಕ್ ಅದ. ಇದೇ ಥರನಾಗಿರ್ತಕ್ಕಂಥ ನೀವು 125 135 70 150 65 3825 ಬಿಡಿಸಿ 1 ಮಾರ್ಕ್ಸ್ ಕ್ವಶನನ್ನು ಖಂಡಿತವಾಗಿ ಕೇಳ್ತಾರೆ. ಇನ್ನು ಇನ್ನೂ ಒಂದು ಟೈಪ್ ಕ್ವಶನ್ ಕೇಳ್ತಾರೆ. ಸಂಖ್ಯೆಗಳನ್ನು ಕೊಡ್ತಾರೆ, 12 15 21 ಸಂಖ್ಯೆಗಳಿಗೆ ಮಸ ಮತ್ತು ಲಸವನ್ನು ಕಂಡುಹಿಡಿಯಿರಿ. ಫಸ್ಟ್ 12ರ ಅಪವರ್ತನಗಳನ್ನು ಬರೀತಾ ಹೋಗಬೇಕು. ಯಾವೆಲ್ಲ ಅತಿ ಚಿಕ್ಕ ಸಂಖ್ಯೆಯಿಂದ ನಾವು ಗುಣಿಸ್ತಾ ಹೋಗಬೇಕು. 3 2 6, 6 2 12. ಇದನ್ನು ಹೀಗೂ ಬರಿಬೋದು, 3 × 2 ಘಾತ 2. 15 3 5 15. 21 3 7 21. ಲಸ ಎಷ್ಟು ಬತ್ತು? 3 × 2 ಘಾತ 2, 5 × 7 ಅಂತಕ್ಕಂಥದ್ದು ಬಟ್ಟು ಒಟ್ಟಾರೆ ಇದು 420 ಅನ್ನೋದು ಬಂತು. ಇನ್ನು ಮಸ ಎಷ್ಟು ಬತ್ತಪ್ಪ ಅಂದರೆ 3 ಅಂತಕ್ಕಂಥದ್ದು ಮಸ. ಇದೇ ಥರನಾಗಿರ್ತಕ್ಕಂಥ ಲಸ ಮಸವನ್ನು 8 24 48, 15 25 35, 6 72 120, 19 23 90, 120 75 80 ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಇನ್ನೂ ಒಂದು ಪ್ಯಾಟ್ರನ್ ಕೇಳ್ತಾರೆ, 24 40ರ ಮಸ 20 ಆದರೆ ಲಸವನ್ನು ಕಂಡುಹಿಡಿಯಿರಿ. ಒಂದು ಸೂತ್ರದ ಮಸ ಇಂಟು ಲಸ = ಸಂಖ್ಯೆಗಳ ಗುಣಲಬ್ಧ. ಅಂದರೆ ಮಸ ಎಷ್ಟು ಕೊಟ್ಟಿದ್ದಾರೆ? 20 ಇದೆ. ಲಸ ಕಂಡುಹಿಡಿಬೇಕು. ಸಂಖ್ಯೆಗಳ ಗುಣಲಬ್ಧ 24 × 40. ಲಸ ಅಂದಾಗ 24 × 40 ಭಾಗಿಸು 20. ಈಗ ಎಷ್ಟು ಆಗ್ತದಪ್ಪ ಅಂದ್ರೆ ಈ 0 ಹೊತ್ತು ಈ 0 ಹೊತ್ತು 2 1 2 2 24 2 48 ಅಂತಕ್ಕಂಥದ್ದು ಉತ್ತರ ಇಲ್ಲಿ ಬರಬೇಕು. ಇದೇ ತನಾಗಿರ್ತಕ್ಕಂಥ ಈ ಸಂಖ್ಯೆಗಳಿಗೂ ಕೂಡ ನೀವೇನು ಮಾಡಬೇಕು, ಲಸಗಳನ್ನು ಕಂಡುಹಿಡೋದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಖಂಡಿತವಾಗಿ ಈ ಪ್ಯಾಟ್ರನಲ್ಲಿ ನಿಮಗೆ 2 ಮಾರ್ಕ್ಸ್ಗೆ ಕ್ವಶನನ್ನು ಕೇಳ್ತಾರೆ. ಇನ್ನು ಈ ಪಾಠದಿಂದ ಬರ್ತಕ್ಕಂಥ 3 ಅಂಕದ ಪ್ರಶ್ನೆಗಳನ್ನು √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಇದು ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಅದ. ಫಸ್ಟ್ ಅಪ್ ಏನು ಬರ್ಕೋಬೇಕು, √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ, ಅದರ ಉಲ್ಟಾ ಬರೀಬೇಕು. ಅಭಾಗಲಬ್ಧ ಅಂದರೆ ಭಾಗಲಬ್ಧ, ಭಾಗಲಬ್ಧ ಅಂದರೆ ಅಭಾಗಲಬ್ಧ. ಆಮೇಲೆ √2 = a/b. ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರಲಿ. ಇಲ್ಲಿ ಎ ಮತ್ತು ಬಿಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿವೆ ಎಂದುಕೊಳ್ಳೋಣ. ಆದ್ದರಿಂದ √2 = a/b. a = b × √2. ಎರಡೂ ಕಡೆ ವರ್ಗ ಮಾಡೋಣ. a² = b² × 2. ಆದ್ದರಿಂದ 2ಅನ್ನು a² ಅನ್ನು ಭಾಗಿಸ್ತದೆ. a = 2 × c. ವರ್ಗ ಮಾಡಿದಾಗ a = 2² × c². 2b² = 4c². b² = 2c² ಅಂತಕ್ಕಂಥದ್ದು ಬರ್ತದೆ. ಅಂದರೆ b² 2ರಿಂದ ಭಾಗವಾಗ್ತದೆ. √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ತಪ್ಪು. √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ ಅಂತಕ್ಕದ್ದನ್ನು ನಾವೇನು ಮಾಡಬೇಕು, ಬರಿಬೇಕು. ಇನ್ನು ಈ ಲೆಕ್ಕಗಳನ್ನು ನಿಮಗೆ ಪರೀಕ್ಷೆದಾಗ ಕೇಳ್ತಾರೆ. √3, √5, √7, √11 ಈ ಥರ ಬರಲಿಲ್ಲ ಅಂದರೆ ಈ ಥರನಾಗಿರ್ತಕ್ಕಂಥ ಒಂದು ಲೆಕ್ಕ ಕೊಡ್ತಾರೆ. ಏನಿದೆ ನೋಡಿ ಲೆಕ್ಕ, 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಬರ್ಕೊಳ್ಳೋಣ. 5 - √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ, ಅದರ ಉಲ್ಟಾ ಬರೀಬೇಕು. 5 - √3 = a/b ಆಗಿರಲಿ. √3 = 5 - a/b. ಅಂದರೆ √3 = 5b - a/b. ಅಂದರೆ a ಮತ್ತು b ಪೂರ್ಣಾಂಕಗಳಾಗ್ತಾವ.
5b ಮೈನಸ್ a ಡಿವೈಡೆಡ್ ಬೈ b ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಅದೇ ರೀತಿ √3 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಸೊ √3 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ 5 ಮೈನಸ್ √3 ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ. ಈ ಲೆಕ್ಕಗಳನ್ನು ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಬರ್ಬೋದು. 3 ಮೈನಸ್ √3, 7 ಮೈನಸ್ √2, 11 ಮೈನಸ್ √5, 1 ಪ್ಲಸ್ √13 ಅನ್ನೋದು ಇಂಪಾರ್ಟೆಂಟ್. ಇಷ್ಟು ನೋಡಿದರೆ 6 ಮಾರ್ಕ್ಸ್ ಗ್ಯಾರಂಟಿಯಾಗಿ ಪಡಿತೀರಿ. ಬಹುಪದೋಕ್ತಿಗಳ ಪಾಠಕ್ಕೆ ಹೋಗೋಣ. ಇಲ್ಲಿನೂ ಕೂಡ 6 ಅಂಕಗಳು ಬರ್ತವೆ. ಒಂದನೇದು 1 ಅಂಕದ ಒಂದು ಪ್ರಶ್ನೆ ಬರ್ತದೆ. ಬಹುಪದೋಕ್ತಿಗಳ ಶೂನ್ಯತೆ ಕಂಡುಹಿಡಿಬೇಕು, ಆಮೇಲೆ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಬೇಕು, ಆಮೇಲೆ ಬಹುಪದೋಕ್ತಿಯ ಮೂಲಗಳನ್ನು ಕಂಡುಹಿಡಿಬೇಕು, ಅದರ ಮೊತ್ತ ಮತ್ತು ಗುಣಲಬ್ಧವನ್ನು ತಾಳೆ ನೋಡಲಿಕ್ಕೆ 3 ಮಾರ್ಕ್ಸ್ ಕ್ವಶನ್ ಬರ್ತವೆ. ಒಟ್ಟು 6 ಮಾರ್ಕ್ಸ್ ಇಲ್ಲಿ ಬರ್ತಾವೆ. ಸೊ ಒಂದೊಂದಾಗಿ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಡ್ರಿ. ಈ ಕೆಳಗಿನ ಬಹುಪದೋಕ್ತಿಗಳನ್ನು ರೇಖಾತ್ಮಕ, ವರ್ಗ, ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ ಅಂತ ಕೇಳಿದ್ದಾರೆ. ಸೊ ವರ್ಗ ಅಂದರೆ 2 ಬರಬೇಕು, ನೆನಪಿಟ್ಕೊಡ್ರಿ. ಘನ ಅಂದರೆ 3 ಬರಬೇಕು. ಏನೂ ಇರದೇ ಇತ್ತಂದ್ರೆ ಅದು ರೇಖಾತ್ಮಕ ಬಹುಪದೋಕ್ತಿ ಆಗಿರ್ತದೆ. ಮೇಲೆ 2 ಅಂತ ಬತ್ತಂದ್ರೆ ವರ್ಗ, ಮೇಲೆ 3 ಬತ್ತಂದ್ರೆ ಘನ, ಏನೂ ಮೇಲೆ ಘಾತ ಇರಲಿಲ್ಲ ಅಂದ್ರೆ ಅದನ್ನು ರೇಖಾತ್ಮಕ ಬಹುಪದೋಕ್ತಿ ಅಂತೀವಿ. ಇಟ್ಸ್ ವೆರಿ ಈಸಿ. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು, ಲೆಕ್ಕವನ್ನು ಹಾಕ್ಬೋದು. ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 12 ಘಾತ 2ದ ವರ್ಗ ಬಹುಪದೋಕ್ತಿ. ಎಫ್ ಆಫ್ ಎ ಇಸ್ ಈಕ್ವಲ್ ಟು 12a ಮೈನಸ್ 28 ಘಾತನೇ ಇಲ್ಲ, ಇದು ರೇಖಾತ್ಮಕ ಬಹುಪದೋಕ್ತಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 26 ಘಾತ 3ದ ಇದು ಘನ ಬಹುಪದೋಕ್ತಿ ಆಗ್ತದೆ. ಈ ತನಾಗಿರ್ತಕ್ಕಂಥ ಲೆಕ್ಕಗಳನ್ನು ನೀವು ನೋಡಬೇಕು. ಇನ್ನು ಇದು ಆದರ್ಶ ರೂಪ, ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಬಂದೇ ಬರ್ತದೆ. ರೇಖಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ, ಎ ಈಸ್ ನಾಟ್ ಈಕ್ವಲ್ ಟು 0. ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಎ ಈಸ್ ನಾಟ್ ಈಕ್ವಲ್ ಟು 0. ಘನ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ 6 ಪ್ಲಸ್ ಡಿ, ಎ ಈಸ್ ನಾಟ್ ಈಕ್ವಲ್ ಟು 0. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು. ಇನ್ನು ಈ ಕೆಳಗಿನ ಬಹುಪದೋಕ್ತಿಯ ಮಹತ್ತಮ ಘಾತಗಳನ್ನು ಕಂಡುಹಿಡಿಯಲಿಕ್ಕೆ ಅಂತ ಹೇಳಿದ್ರೆ, ಮಹತ್ತಮ ಅಂದರೆ ಅತಿ ದೊಡ್ಡದು. ಇಲ್ಲಿ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ 9x ಸ್ಕ್ವೇರ್ ಪ್ಲಸ್ ಎಕ್ಸ್, ಎಷ್ಟು ಘಾತ ದೊಡ್ಡದಿದೆ? 3 ಅನ್ನೋದು ಎಲ್ಲಕ್ಕಿಂತ ದೊಡ್ಡದು. ಸೊ ಇದು 3 ಅನ್ನೋದು ಮಹತ್ತಮ ಘಾತ. ಇನ್ನು ಒಂದು ಲೆಕ್ಕ ಇದೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 12 ಘಾತ ಎಷ್ಟು? ಸೊ 2. ಸೊ 2 ಏನಾಗುತ್ತಪ್ಪ ಅಂದ್ರೆ ದೊಡ್ಡ ಘಾತ ಆಗ್ತದೆ. ಇಲ್ಲಿ 3 ಅಂತಕ್ಕಂಥದ್ದು ಆಗ್ತದೆ. ಇದು ಇಂಪಾರ್ಟೆಂಟಾಗಿ ನೀವು ಏನು ಮಾಡಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಇದು ಕೂಡ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ, ಏನಂದ್ರೆ y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್. ಬಹುಪದೋಕ್ತಿಯ ನಕ್ಷೆಯನ್ನು ಕೆಳಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಗಳನ್ನು ಬರಿಬೇಕು. ಸೊ ಎಷ್ಟು ಶೂನ್ಯತೆಯನ್ನು ಹೊಂದಿದೆ ಅನ್ನೋದನ್ನು ಕೇಳ್ತಾರೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಕೂಡ ನಿಮ್ಗೆ ಏನು ಮಾಡ್ತಾರೆ, 1 ಮಾರ್ಕ್ಸಿಗೆ ಕೇಳ್ತಾರೆ, ನೋಡ್ಕೊಂಡು ಹೋಗಿ. ಇನ್ನು ಮೂಲಗಳ ಮೊತ್ತಗಳನ್ನು ಕಂಡುಹಿಡಿಬೇಕು, ಆಮೇಲೆ ಬಹುಪದೋಕ್ತಿಗಳನ್ನು ಕಂಡುಹಿಡಿಯೋದು. ಸೊ ಮೂಲಗಳ ಮೊತ್ತ ಏನಿದೆ ಲೆಕ್ಕ 1/4 ಮತ್ತು ಮೂಲಗಳ ಗುಣಲಬ್ಧ -1 ಇರುವಂತೆ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಮೂಲಗಳ ಮೊತ್ತ -b/a ಇಸ್ ಈಕ್ವಲ್ ಟು 1/4. ಅಂದರೆ ಅದನ್ನು ಹೀಗೂ ಬರಿತೀವಿ, ಮೈನಸ್ ಇನ್ ದ ಬ್ರ್ಯಾಕೆಟ್ -1/4. ಮೂಲಗಳ ಗುಣಲಬ್ಧ c/a ಇಸ್ ಈಕ್ವಲ್ ಟು -1. ಇದನ್ನು -4/4 ಅಂತ ಕೂಡ ಬರೀತಾರೆ. ಅಂದರೆ ಮೇಲಿದನ್ನು ಗಮನಿಸಿದಾಗ a ಇಸ್ ಈಕ್ವಲ್ ಟು 4, b ಇಸ್ ಈಕ್ವಲ್ ಟು -1, c ಇಸ್ ಈಕ್ವಲ್ ಟು -4 ಅಂತ ಬರಿಬೋದು. ಅಂದರೆ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಏನಾಗ್ತದೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಅಂದರೆ ಎ ಬಿ ಸಿ ಬೆಲೆಗಳನ್ನು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪದಲ್ಲಿ ಬರೆದಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 4 ಅಂತ ದೊರೀತದೆ. ಸೇಮ್ ಪ್ಯಾಟರ್ನ್ ಲೆಕ್ಕಗಳನ್ನು ಕೂಡ ನಿಮಗೆ ಏನು ಮಾಡ್ತಾರೆ, ಕೊಡ್ತಾರೆ. ಇದನ್ನು ನೀವೇನು ಮಾಡಬೇಕು, ಇವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ, ಇಂಪಾರ್ಟೆಂಟ್ ಅದ. ಇನ್ನು ಶೂನ್ಯತೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ, 2 ಮಾರ್ಕ್ಸ್ ಕ್ವಶನ್. ಬಹುಪದೋಕ್ತಿಯ ಶೂನ್ಯತೆ. ಏನು ಬಹುಪದೋಕ್ತಿಯ ಶೂನ್ಯತೆ ಕೊಟ್ಟರು, ಲೆಕ್ಕ ಏನು ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಫಸ್ಟ್ ಬರ್ಕೊಡ್ರಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಮೂಲಗಳ ಮೊತ್ತ ಎಷ್ಟದ, 7 ಅದ. ಮೂಲಗಳ ಗುಣಲಬ್ಧ ಎಷ್ಟಾಗ್ತದೆ, 10 ಆಗ್ತದೆ. ಮೂಲಗಳು ಯಾವ್ಯಾವ ಅದಾವ, 5 ಮತ್ತು 2 ಅಂತಕ್ಕಂಥದ್ದು ಆಗ್ತದೆ. ಸೊ ಇದನ್ನು 7ನ್ನು ಹೊಡ್ಕೊಳ್ಳೋಣ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10. ಪಿ ಆಫ್ ಎಕ್ಸನ್ನು ಎಕ್ಸ್ ಕಾಮನ್ ತೊಗೊಂಡಾಗ ಎಕ್ಸ್ ಪ್ಲಸ್ 5 ಪ್ಲಸ್ 2 ತೊಗೊಂಡಾಗ ಎಕ್ಸ್ ಪ್ಲಸ್ 5 ಆಗ್ತದೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಎಕ್ಸ್ ಪ್ಲಸ್ 2. ಬಹುಪದೋಕ್ತಿಯ ಶೂನ್ಯತೆಗಳು -5 ಮತ್ತು -2 ಅಂತ ಆಗ್ತದೆ. ಈ ಥರದ ಲೆಕ್ಕಗಳನ್ನು ಸಹಿತ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಚೆನ್ನಾಗಿ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ ಲೆಕ್ಕಗಳು ನಿಮಗೆ ಬಂದೇ ಬರ್ತವೆ. ಇನ್ನು ಮೂಲಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕಂಡುಹಿಡಿಯುವ ಲೆಕ್ಕ. ಸೊ ಒಂದು ಲೆಕ್ಕ ಇದೆ, ಏನು, 3x ಸ್ಕ್ವೇರ್ ಪ್ಲಸ್ 2x ಮೈನಸ್ 4. ಸೊ ಫಸ್ಟ್ ಇದನ್ನು ಏನು ಮಾಡೋಣ, ವರ್ಗ ಸಮೀಕರಣದೊಂದಿಗೆ ಹೋಲಿಕೆ ಮಾಡಬೇಕು. ನಮ್ಗೆ ವರ್ಗ ಸಮೀಕರಣದ ಆದರ್ಶ ರೂಪ
ಪಿ ಆಫ್ ಎಕ್ಸ್ ಈಕ್ವಲ್ ಟು 2x² ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಎ ಅನ್ನೋದು 3 ಆಯಿತು, ಬಿ ಅನ್ನೋದು 2 ಆಯಿತು, ಸಿ ಅನ್ನೋದು -4 ಆಯಿತು. ಮೂಲಗಳ ಮೊತ್ತದ ಸೂತ್ರ -b/a ಅಂದರೆ -2/3. ಮೂಲಗಳ ಗುಣಲಬ್ಧದ ಸೂತ್ರ c/a ಅಂದರೆ -4/3. ಈ ಥರದ ಲೆಕ್ಕಗಳು ಬರ್ತಾವೆ. ಸೊ ಇದನ್ನು ಕೂಡ ನೀವೇನು ಮಾಡಿರಿ, ಪ್ರಾಕ್ಟೀಸ್ ಮಾಡಿಕೊಡ್ರಿ. ವೆರಿ ಈಸಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ನೀವು ಸ್ಕೋರ್ಗಳನ್ನು ಮಾಡ್ಬೋದು. ಇನ್ನು 3 ಮಾರ್ಕ್ಸಿಗೆ ಸ್ವಲ್ಪ ಏನು ಮಾಡ್ತಾರಪ್ಪ ಅಂದ್ರೆ ನಿಮಗೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ಸೊ ಜೊತೆಗೆ ಏನು ಮಾಡಬೇಕಪ್ಪ ಅಂತಂದರೆ ತಾಳೆಗಳನ್ನು ನೋಡಬೇಕು. ಪಿ ಆಫ್ ಎಕ್ಸ್ ಈಕ್ವಲ್ ಟು x² ಪ್ಲಸ್ 5x ಪ್ಲಸ್ 6 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಬರೀತೀರಿ? ಪಿ ಆಫ್ ಎಕ್ಸ್ ಈಕ್ವಲ್ ಟು x², 5x ಅನ್ನು ಹೊಡ್ಕೊಳ್ಳೋಣ, 2x ಪ್ಲಸ್ 3x ಪ್ಲಸ್ 6 ಆಗ್ತದೆ. ಪಿ ಆಫ್ ಎಕ್ಸ್ ಇದ್ದಾಗ ಸೊ ಮತ್ತು ಇದನ್ನು ಕಾಮನ್ ತೆಗೆದಾಗ ಏನಾಗ್ತದೆ? x ಪ್ಲಸ್ 2 ಪ್ಲಸ್ 3 x ಪ್ಲಸ್ 2 ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು x ಪ್ಲಸ್ 2 x ಪ್ಲಸ್ 3. ಮೂಲಗಳು x ಈಕ್ವಲ್ ಟು -2 x ಈಕ್ವಲ್ ಟು -3. ಮೂಲಗಳ ಮೊತ್ತ -2 -3 -5. ಮೂಲಗಳ ಗುಣಲಬ್ಧ -2 × 3 ಆದಾಗ +6 ಅಂತದಾಗ್ತದೆ. ಸೊ ಈ ತನಾಗಿ ನೀವು ತಾಳೆಗಳನ್ನು ನೋಡಬೇಕು. ಖಂಡಿತವಾಗಿ ಕಲ್ಕೊಂಡೋಗಿ. ಇದು ಫಿಕ್ಸ್ ಆಗಿರ್ತಕ್ಕಂಥ ಬಂದೇ ಬರೋ ಕ್ವಶನ್ಸು. ಇದೇ ತನ್ನಾಗಿರ್ತಕ್ಕಂಥ ಈ ಲೆಕ್ಕಗಳು ನಿಮಗೆ ಎಕ್ಸಾಮಲ್ಲಿ ಬರ್ತಾವೆ. ಪ್ರಾಕ್ಟೀಸ್ ಮಾಡಿದರೆ ಎಲ್ಲವೂ ಸಾಧ್ಯ. ಇನ್ನು ಮುಂದಿನ ಪಾಠ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇಲ್ಲಿ 1 ಅಂಕದ 1 ಪ್ರಶ್ನೆ, ವರ್ಜಿಸೋ ವಿಧಾನ ಅಥವಾ ಆದೇಶ ವಿಧಾನದ 2 ಪ್ರಶ್ನೆ, ಗ್ರಾಫ್ 4 ಅಂಕ. ಸೊ ಟೋಟಲಿ ನಿಮಗೆ 7 ಮಾರ್ಕ್ಸ್ ಇಲ್ಲಿ ಸಿಗ್ತಾವೆ. ಸೊ ಈ ಕಾಲಮಿಂದ ನಿಮಗೆ ಒಂದು ಕ್ವಶನ್ ಅಂದರೂ ಕೂಡ ಆರಾಮಾಗಿ ಕೇಳ್ತಾರೆ. ಅಂದರೆ ಈ ಸಹಗುಣಕಗಳನ್ನು ಕೊಟ್ಟಾಗ ಆ ನಕ್ಷಾರೂಪದ ಪ್ರತಿನಿಧಿಸುವಿಕೆಯಲ್ಲಿ ರೇಖೆಗಳು ಹೇಗಿರ್ತಾವೆ ಅಥವಾ ಅದರ ಬೀಜಗಣಿತ ಪ್ರತಿನಿಧಿಸುವಿಕೆ ಹೇಗದ, ಯಾವ ಸಮೀಕರಣ ಜೋಡಿ ಅಂತ ಕೇಳ್ತಾರೆ. ಇದರಿಂದ ನಿಮಗೆ ಫಿಕ್ಸ್ ಆಗಿ 1 ಮಾರ್ಕ್ಸ್ ಕೇಳ್ತಾರೆ. ಸೊ ಇದನ್ನು ಕೂಡ ನೀವು ಕಾಲಮನ್ನು ನೋಡಿಕೊಡ್ರಿ. ಇನ್ನು ಯಾವ ಥರ ಲೆಕ್ಕ ಇರ್ತದೆ ನೋಡಿರಿ. x - y = 8, 3x - 3y = 16. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸ್ತಕ್ಕಂಥ ರೇಖೆಗಳು ಯಾವುವು ಅಂತ ನಿಮಗೆ ಕೇಳಿದ್ದಾರೆ. ಸೊ ಈ ಥರನಾಗಿರ್ತಕ್ಕಂಥ ನಿಮ್ಗೆ ಏನು ಮಾಡ್ತಾರೆ, ಲೆಕ್ಕಗಳನ್ನು ಕೊಡ್ತಾರೆ. ಸೊ ಖಂಡಿತವಾಗಿ ನೀವೇನು ಮಾಡಬೇಕು, ಆ ಮೇಲಿನ ಕೋಷ್ಟಕವನ್ನು ಹಾಕಿದಾಗ ಇಲ್ಲಿನ ಪ್ರಶ್ನೆಗಳನ್ನು ನೀವೇನು ಮಾಡ್ತೀರಿ, ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ವರ್ಜಿಸೋ ವಿಧಾನ ಅಥವಾ ಆದೇಶ ವಿಧಾನದಲ್ಲಿ ನಿಮಗೆ ಒಂದಂತೂ ಫಿಕ್ಸ್ ಆಗಿ ಕ್ವಶನ್ ಬರ್ತದೆ. ಹೇಗೆ ಲೆಕ್ಕ ಕೊಡ್ತಾರೆ ನೋಡಿರಿ. x + y = 14, x - y = 4. ಫಸ್ಟ್ ಬರ್ಕೊಳ್ಳೋಣ. x + y = 14 ಅದನ್ನು 1 ಹಾಕ್ರಿ. ಅದರಲ್ಲಿ x - y = 4 2 ಹಾಕ್ರಿ. ಆವಾಗ ಏನಾದರೂ ಕಾಮನ್ ಹೋಗ್ತದೆ ನೋಡಿರಿ. ಎಸ್, y ಹೋಗ್ತದೆ. x ಎಷ್ಟು ಬತ್ತು? 2x ಬತ್ತು. 14ರಲ್ಲಿ 4 ಕೂಡಿಸಿದಾಗ 18. x ಅಂದರೆ ಎಷ್ಟಾಯಿತು? 18/2. ಸೊ x = 9. ಆವಾಗ ನಾವು ಏನು ಮಾಡೋಣ, ಎಕ್ಸನ ಬೆಲೆಯನ್ನು 1ನೇ ಸಮೀಕರಣದಲ್ಲಿ ಹಾಕೋಣ. 1ನೇ ಸಮೀಕರಣ ಇತ್ತು x + y = 14. ಅದರಲ್ಲಿ x ಎಷ್ಟು ಬತ್ತು? 9 + y = 16. y = 14 - 9. ಸೊ y = ಎಷ್ಟು ಬೆಲೆ ಬತ್ತು? 5 ಬತ್ತು. ವೆರಿ ಡೆಡ್ ಈಸಿ ಕ್ವಶನ್. ಇದನ್ನು ನೀವು ಏನು ಮಾಡಬೇಕು, ಬಿಡಿಸಲೇಬೇಕು. ಇನ್ನೊಂದು ಲೆಕ್ಕ ಹೇಳ್ತೀನಿ, ಅದನ್ನು ನೋಡಿರಿ. ಎಸ್, ಇದು ವರ್ಜಿಸೋ ವಿಧಾನ ಆಯಿತು. ಇದು ಆದೇಶದ ವಿಧಾನ ಬರ್ತದೆ. x + y = 10, x - y = 4. ಇದನ್ನು ಆದೇಶ ವಿಧಾನದಿಂದ ಬಿಡಿಸ್ರಿ ಅಂತ ಕೇಳ್ತಾರೆ. ಸೊ ಮೊದಲೇದು ಬರ್ಕೊಳ್ಳೋಣ. x + y = 10. ಆವಾಗ x ಬೆಲೆ ಏನಾಯಿತು? 10 - y. ಆವಾಗ ಸಮೀಕರಣ ಏನಾಯ್ತು? x - y = 4 ಅಂತ ಆಗ್ತದೆ. ಅಂದರೆ ಇದರಲ್ಲಿ x + y = 10 x = 10 - y ಅಂತ ಬರ್ಕೊಳ್ಳೋಣ. x - y = 4 ಅನ್ನು ಹೇಗೆ ಬರಿತೀರಿ? 10 - y - y = 4 ಅಂತ ಬರಿತೀರಿ. ಅವಾಗ ಬೆಲೆಗಳನ್ನು ಹಾಕಿದಾಗ ಬರ್ತದೆ 10 - 2y = 4. ಸೊ -2y = 4 - 10. ಸೊ -2y = -6, y = -6/-2. ಸೊ y = 3 ಅನ್ನೋದು ಆದೇಶ ವಿಧಾನದಲ್ಲಿ ಬಿಡಿಸ್ತಕ್ಕಂಥ ಲೆಕ್ಕ. ಸೊ ನೀವುಗಳು ಕೂಡ ಏನು ಮಾಡಬೇಕು, ಆದೇಶ ವಿಧಾನದಿಂದ ಅಥವಾ ವರ್ಜಿಸೋ ವಿಧಾನದಿಂದ ಬಿಡಿಸ್ರಿ. ಉತ್ತರಗಳು ಇಷ್ಟು ಬರಬೇಕು. ಖಂಡಿತವಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. 2 ಅಂಕ ನಿಮಗೆ ಫಿಕ್ಸ್ ಆಗಿ ಸಿಗ್ತದೆ. ಗ್ರಾಫ್ ಕ್ವಶನ್. ಸೊ ಗ್ರಾಫ್ ಕ್ವಶನ್ಗಳನ್ನು ವೆರಿ ಈಸಿಯಾಗಿ ನೀವೇನು ಮಾಡ್ಬೋದು, ಬರಿಬೋದು. x + 2y = 6, x + y = 4. ಓಕೆನಾ? ಅವಾಗ ಇದೇನಾಗ್ತದೆ, x + 2y = 6 ಅಂದರೆ x = 6 - 2y ಅಂದರೆ y = 0 ಆದಾಗ x = 6 - 2 0. x = 6 - 0, x = 6 ಆಗ್ತದೆ. ಅಂದರೆ ಇದು y 0 ಆದಾಗ. ಇನ್ನು y ಬೆಲೆನ 1 ಹಾಕಿದಾಗ ಏನಾಗ್ತದೆ? ಸೊ x = 6 - 2 1. ಸೊ x = 6 - 2 4 ಅಂತ ಬರ್ತದೆ. ಇನ್ನು y ಬೆಲೆ 2 ಆದಾಗ x = 6 - 2, ಅಲ್ಲಿ y ಬೆಲೆಯನ್ನು ಹಾಕಬೇಕು 2. ಸೊ x = 6 - 4, x = 2. ಆಮೇಲೆ y ಬೆಲೆ 3 ಆದಾಗ ಏನಾಗ್ತದಪ್ಪ ಅಂದರೆ
ಎಸ್ ಎಕ್ಸ್ ಈಜ್ವಲ್ ಟು 6 ಮೈನಸ್ 2 3 6 ಮೈನಸ್ 6 ಈಜ್ವಲ್ ಟು 0. ಸೊ ಇಲ್ಲಿ ಎಕ್ಸ್ದು ಏನು ಬಂತು 6 4 2 0 ಇಲ್ಲಿ ಬರೆದಿದ್ದೀನಿ. ಅದೇ ಥರದ ವೈದನ್ನು ಕೂಡ ಮಾಡಬೇಕು. ಸೊ ವೈದ್ ಬಂದಾಗ ಎಷ್ಟು ಬರ್ತದಪ್ಪ ಅಂದರೆ 4 3 2 1 ಅಂತಕ್ಕಂಥದ್ದು ಬರ್ತದೆ. ಸೊ ಈ ತರನಾಗಿರ್ತಕ್ಕಂಥ ಲೆಕ್ಕಗಳನ್ನ ಬಿಡಿಸ್ಕೊಂಡು ಆಮೇಲೆ ಗ್ರಾಫ್ ಶೀಟ್ ಏನಾಗಬೇಕಪ್ಪ ಅಂದರೆ ಈ ತರನಾಗಿ ಹಾಕಬೇಕು. ಅಳತೆಗಳನ್ನು ಮತ್ತು ಪರಿಹಾರಗಳನ್ನು ಅಂತ ಬರೆದ್ರೆ ಸೊ ನಿಮಗೆ 4 ಅಂಕಗಳನ್ನು ಏನು ಮಾಡ್ತಾರೆ ಕೊಡ್ತಾರೆ. ಚೆನ್ನಾಗಿ ಗ್ರಾಫ್ ಬಿಡಿಸೋದನ್ನು ಕಲ್ಕೊಡ್ರಿ. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಬರ್ತಾವೆ. ಈ ಪ್ರಶ್ನೆ ಇವೇ ಆಗಿರ್ತಾವೆ. ಇಷ್ಟು ಬಿಡಿಸಿದರೆ ನೀವು ಗ್ರಾಫ್ದಲ್ಲಿನ ಪ್ರಶ್ನೆಗಳನ್ನು ಖಂಡಿತವಾಗಿ ಬರ್ತದೆ. ಸುಮಾರು 10-12 ಲೆಕ್ಕಗಳನ್ನು ನಾನು ಕೊಟ್ಟಿದ್ದೀನಿ. ಇವೇ ನಿಮಗೆ ಗ್ರಾಫಲ್ಲಿ ಸಾಕಾಗ್ತವೆ. ಮುಂದಿನ ಪಾಠ ವರ್ಗ ಬಹುಪದೋಕ್ತಿಗಳು. ಸೊ ವರ್ಗ ಬಹುಪದೋಕ್ತಿಗಳಲ್ಲಿ ಕೂಡ ನಿಮಗೆ 1 ಅಂಕದ 1 ಪ್ರಶ್ನೆ ಬರ್ತದೆ. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸಲಿಕ್ಕೆ 2 ಅಂಕ, ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೀಲಿಕ್ಕೆ 2 ಅಂಕದ ಪ್ರಶ್ನೆ. ನಿಮಗೆ ಗೊತ್ತಿರಲಿ ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ವರ್ಗ ಸಮೀಕರಣದ ಮೂಲಗಳು x = -b ± √b² - 4ac / 2a. ವರ್ಗ ಸಮೀಕರಣದ ಶೋಧಕ ಡೆಲ್ಟಾ = b² - 4ac. ಆವಾಗ ಇದು ವರ್ಗ ಸಮೀಕರಣದ ಏನು ಮೂಲಗಳಿದ್ದಾವೆ, ಸ್ವಭಾವವಿದ್ದಾವೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಸೊ ಈ ತರನಾಗಿರ್ತಕ್ಕಂಥ ನಿಮಗೆ ಲೆಕ್ಕಗಳನ್ನು ಕೊಡ್ತಾರೆ. ಸೊ ಖಂಡಿತವಾಗಿ ಪ್ರಾಕ್ಟೀಸ್ಗಳನ್ನು ಮಾಡಿಕೊಡ್ರಿ. ಇನ್ನು ಮೂಲಗಳ ಸ್ವಭಾವವನ್ನು ಕೇಳ್ತಾರೆ. ಒಂದು ಸಮೀಕರಣ ಇತ್ತು 2x² + 6 ಮೈನಸ್ 2x² + x - 6 = 0. ಇದನ್ನು ಹೇಗೆ ಬರಿತೀರಿ? 2x² + 6 ಅದ, ಅವಾಗ ಏನು ಬರಿಬೋದು 4x - 3x - 6 = 0. ಅಂದರೆ ಏನು ಬರಿಬೇಕು ಇದರಲ್ಲಿ? ಎಸ್ 2x x + 2 ಕಾಮನ್ ತೊಗೊಳ್ಳೋಣ. 2x - 3 ಬತ್ತು, x + 2 ಬತ್ತು. 2x - 3 = 0, x + 2 = 0. ಸೊ 2x = 3 ಅಂದಾಗ x = 3/2. ಸೊ x ಅದ ಬೆಲೆ -2 ಅಂತಕ್ಕಂಥದ್ದು ಆಗ್ತದೆ. ಆವಾಗ ನೀವು ಇಲ್ಲಿ ಏನು ಬರೀಬೇಕು? ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರ್ತವೆ ಅನ್ನೋದನ್ನು ಇಲ್ಲಿ ಹಾಕಿ ಬರಿಬೇಕು. ಸೊ ಖಂಡಿತವಾಗಿ ಸ್ವಲ್ಪ ಟ್ರಿಕಿ ಆಗ್ತದೆ, ಸ್ವಲ್ಪ ನೀವು ತಲೆ ಕೆಡಿಸ್ಕೊಳ್ಬೇಕು. ಬಟ್ ಖಂಡಿತವಾಗಿ ನಿಮಗೆ ಈ ಪ್ರಶ್ನೆಗಳು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದೇ ಬರ್ತಾವೆ. ಇನ್ನು ಸಮಾಂತರ ಶ್ರೇಣಿಗಳಿಗೆ ಹೋಗ್ತೀನಿ. ಇಲ್ಲಿ ಕೂಡ ನಿಮಗೆ ಬಹಳ ಒಂದು ಲೆಕ್ಕಗಳು ಬರ್ತಾವೆ. n ಪದಗಳನ್ನು ಕಂಡುಹಿಡಿತಕ್ಕಂಥದ್ದು ಸೂತ್ರಗಳು ಮತ್ತು n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ. ಒಂದು 9 ಸೂತ್ರ ಅಂತ ನಿಮಗೆ ಬರಲೇಬೇಕು. ಈ 1 ಮಾರ್ಕ್ಸಿಗೆ ನಿಮಗೆ ಭಾಳ ಡೆಫಿನೆಟಾಗಿ ಕೇಳ್ತಾರೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a + d a + 2d a + 3d -- a + n - 1 × d. ಸಮಾಂತರ ಶ್ರೇಣಿಯ n ಪದ ಕಂಡುಹಿಡಿ ಸೂತ್ರ an = a + n - 1 × d. ಇನ್ನು ಸಮಾಂತರ ಶ್ರೇಣಿಯ n-ನೆಯ ಕೊನೆಯಿಂದ n-ನೇ ಪದ ಕಂಡುಹಿಡಿಯುವ ಸೂತ್ರ an = l - n - 1 × d. ಇನ್ನು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ Sn = n/2 2a + n - 1 × d. ಸೊ ಇಷ್ಟು ಸೂತ್ರಗಳು ಏನಾಗ್ತವಪ್ಪ ಅಂದರೆ n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ. ಸ್ವಾಭಾವಿಕ ಸಂಖ್ಯೆಗಳು, ಸಮಸಂಖ್ಯೆಗಳು, ಬೆಸ ಸಂಖ್ಯೆಗಳು, n - 1 ಪದಗಳ ಕೊಟ್ಟಾಗ ಸೊ ಇದನ್ನೇ ನಿಮ್ಗೆ ಏನು ಬರಬೇಕು? ಖಂಡಿತವಾಗಿ ಬರಲೇಬೇಕು. ಇನ್ನು ಸೊ ಈ ತರನಾಗಿರ್ತಕ್ಕಂಥ ಸಮಾಂತರ ಶ್ರೇಣಿಯ ಬೆಲೆಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇದನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸೊ ಖಂಡಿತವಾಗಿ ನೀವು ಇಲ್ಲಿಂದ 1 ಅಂಕಗಳನ್ನು ಪಡಿತೀರಿ. ಓಕೆನಾ? ಸೊ ಇಷ್ಟು 1 ಮಾರ್ಕ್ಸ್ನಲ್ಲಿ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಮುಂದೆ ಹೋಗೋಣ. 20ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿತಕ್ಕಂಥದ್ದು 2 ಮಾರ್ಕ್ಸ್ ಕ್ವಶನ್. ಇದೊಂದು ಹೇಳ್ತೀನಿ, ಈ ವಿಡಿಯೋನ ಮುಗಿಸ್ತೀನಿ, ಮುಂದಿನ ವಿಡಿಯೋದಲ್ಲಿ ತಗೋತೀನಿ. ಶ್ರೇಣಿ ಕೊಟ್ಟಿದ್ದಾರೆ 4 7 10 ಬರ್ಕೊಳ್ಳೋಣ. ಎ ಮೊದಲ ಪದ 4, ಸಾಮಾನ್ಯ ವ್ಯತ್ಯಾಸ 7ರಲ್ಲಿ 4 ಕಳೆದ್ರೆ 3, n 20, a 20 ಕಂಡುಹಿಡಿಬೇಕು. ಸೂತ್ರ an = a + n - 1 × d. a 4 ಹಾಕೋಣ, n 20 ಹಾಕೋಣ, d 3 ಹಾಕೋಣ. ಸೊ ಒಟ್ಟು ಎಷ್ಟು ಬತ್ತಪ್ಪ ಅಂದ್ರೆ 61 ಅಂತಕ್ಕಂಥದ್ದು ಉತ್ತರ ಬತ್ತು. ಇದು an + n - 1 × d ಹಾಕೋದು ಇದು ನಿಮಗೆ ಗೊತ್ತಿರಬೇಕು. 20ನೇ ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ. ಮೊತ್ತ ಸೂತ್ರ ಉಪಯೋಗಿಸಿ ಕಂಡುಹಿಡಿದಾಗ ಅಂದ್ರೆ ಇದು ಒಂದೇ ಒಂದು ಸೂತ್ರ. ಓಕೆನಾ? ಸಮಾಂತರ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿತಕ್ಕಂಥದ್ದಿದೆ. 20ನೇ ಪದ ಕಂಡುಹಿಡಬೇಕು. ಪದಗಳ ಮೊತ್ತ ಕಂಡುಹಿಡಬೇಕಾದ್ರೆ ಸೂತ್ರ ಬಳಸ್ತಕ್ಕಂಥದ್ದು Sn = n - 2 2a + n - 1 × d. ಸೊ ಒಂದು ಲೆಕ್ಕ ಇದೆ 10 15 20 ಡ್ಯಾಶ್ ಅದ. ಮೊದಲ ಪದ 10, ಸಾಮಾನ್ಯ ವ್ಯತ್ಯಾಸ 15ರಲ್ಲಿ 10 ಕಳೆದ್ರೆ 5 ಬರ್ತದೆ. ಸೊ 20 ಪದ 20ಗಳ ಮೊತ್ತ ಕಂಡುಹಿಡಬೇಕು. ಸೂತ್ರ Sn = n/2 2a + n - 1 × d. ಪದಗಳ ಮೊತ್ತವನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 20, n ಅಂದರೆ 20 ಅದ, 20 ಪದಗಳ ಮೊತ್ತ ಕಂಡುಹಿಡಬೇಕು. a ಅಂದರೆ 10 ಅದ, n ಅಂದರೆ 20 ಅದ, ಆಮೇಲೆ d ಅಂದರೆ 5 ಅದ. ಸೊ ಟೋಟಲ್ ಎಷ್ಟು ಬತ್ತಪ್ಪ ಅಂದ್ರೆ 1150 ಅಂತ ಬತ್ತು. ಇವೇ ಲೆಕ್ಕ